ಈ ಹೆಲ್ಮೆಟ್ ಕದಿಯೋರು ಎಂತ ಕಚಡ ನನ್ನ ಮಕ್ಕಳ್ರು ಅಂದ್ರೆ ಗುರು ಸೀರಿಯಸ್ ಆಗಿ ಈ ವಿಡಿಯೋ ಮಾಡ್ಲಾ ಬೇಡವಾ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಕೋಪದಲ್ಲಿ ಉರ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು 25th ಮೇ 2026 ಮಾರ್ನಿಂಗ್ ಸಮ್ವೇರ್ ಅರೌಂಡ್ 10 ಗಂಟೆಗೇನೋ ಲಾಗಿನ್. ನಂಗೆ 9:55 ಗಾಡಿ ತೊಗೊಂಡೋಗಿ ಪಾರ್ಕಿಂಗ್ ಲಾಟಲ್ಲಿ ಬಿಡ್ತೀನಿ. ವಾಚ್ಮನ್ ಅಣ್ಣ ಕೂತಿರ್ತಾರೆ, ಅವ್ರು ಬಂದು ಕೇಳ್ತಾರೆ ಚೆನ್ನಾಗಿದೆ ಗುರು ಹೆಲ್ಮೆಟ್ ಅಲ್ಲ ಅಂದ್ಬಿಟ್ಟು. ಹೆಲ್ಮೆಟ್ನ ಗಾಡಿ ಮೇಲೆ ಇಟ್ಬಿಟ್ಟು ಅಲ್ಲಿಂದ ಹೋಗ್ತೀನಿ. ಹೋಗಿ ಲಾಗಿನ್ ಮಾಡ್ಬಿಟ್ಟು ಎಲ್ಲ ಮುಗಿಸ್ಕೊಂಡು 6 ಗಂಟೆಗೆ ಕೆಳಗೆ ಬರ್ತೀನಿ. ನೋಡಿದ್ರೆ ಹೆಲ್ಮೆಟೇ ಇರಲ್ಲ ಗುರು. ಸೊ ನೋಡಿದೆ, ಒಂದು ಸ್ವಲ್ಪ ಸೈಕ್ ಆಯಿತು. ಅಕ್ಕಪಕ್ಕ ಹುಡುಕ್ದೆ, ಸಿಕ್ಕಿಲ್ಲ. ನಮ್ಮ ಹುಡುಗರು ಯಾರಾದರೂ ತೊಗೊಂಡೋಗಿರ್ತಾರೆ ಅಂದ್ಕೊಂಡೆ. ಯಾರೂ ತೊಗೊಂಡೋಗಿಲ್ಲ ಪಾಪ. ಅಂಥ ಹುಡುಗರು ಯಾರೂ ಇಲ್ಲವೂ ಇಲ್ಲ. ಸೊ ಹೋದೆ ಸೀದಾ ಮ್ಯಾನೇಜ್ಮೆಂಟ್ ಹತ್ರ, ಈ ಥರ ಆಗಿದೆ, ಹೆಲ್ಮೆಟ್ಟು ಕತ್ಕೊಂಡು ಹೋಗಿದ್ದಾರೆ ಯಾರೋ, CCTV ಚೆಕ್ ಮಾಡು. ಅವರು ಮಹಾನ್ ಭಾವರು, ಇಲ್ಲ ನಾವು CCTV ನಿಮ್ಮ ಮುಂದೆ ಚೆಕ್ ಮಾಡಲ್ಲ, ಹೈಯರ್ ಅಥಾರಿಟೀಸಿಂದ ಪರ್ಮಿಷನ್ ತೊಗೊಂಬರ್ಬೇಕು, ಅದು ಇದು ಮಣ್ಣು ಮಸಿ. ನೀನೇನೋ ಮಾಡ್ಕೋ ಗುರು, ನಂಗೆ ಗೊತ್ತಿಲ್ಲ, ನಂಗೆ CCTV ಫುಟೇಜ್ ಕೊಡು, ಇಲ್ಲ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂದೆ. ಸೊ ಪೊಲೀಸ್ ಸ್ಟೇಷನ್ ಅಂದಿದ ತಕ್ಷಣ ಒಂದು ಸ್ವಲ್ಪ ಗಾಬರಿ ಆಯಿತು. ಅವರು ಇಲ್ಲ ನಾವೇ ಚೆಕ್ ಮಾಡ್ತೀವಿ, ಇವತ್ತೊಂದು ದಿವಸ ಟೈಮ್ ಕೊಡಿ, ನಾಳೆ ಹುಡುಕಿ ಏನಾದರೂ ಮಾಡೋಣ ಅಂದರು. ಸೊ ನಮ್ಮ ದುರಾದೃಷ್ಟಕ್ಕೆ ನಮ್ಮ ಆಫೀಸ್ ಬೇಸ್ಮೆಂಟಲ್ಲಿ ಕ್ಯಾಮ್ರಾನೇ ಇಲ್ಲ. ಆಚೆ ಕಡೆ ಪುಣ್ಯಕ್ಕಿದೆ, ಆಚೆ ಹೋಗೋದು ಒಳಗಡೆ ಬರೋದು ಎಲ್ಲ ರೆಕಾರ್ಡ್ ಆಗುತ್ತೆ. ಸೊ ಆ ಫುಟೇಜ್ ಕೊಡುಗರು, ನಾನೇನೋ ಮಾಡ್ಕೊತೀನಿ, ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಇಲ್ಲ ಪಾಲಿಸಿ ನಮ್ಮದು, ನಾವು ಕೊಡೋಂಗಿಲ್ಲ ಹಂಗೆ ಹಿಂಗೆ ಅಂತ. ಸೊ ಇದು ಮ್ಯಾನೇಜ್ಮೆಂಟು, ಅದು ಹಾಳಾಗೋಗ್ಲಿ, ಅವ್ರುಗಳಿರೋದೇ ಹಾಗೆ. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಗುರು. ಆಫೀಸ್ ಪ್ರೈವೇಟ್ ಪಾರ್ಕಿಂಗು, ಒಳಗೆ ಸೆಕ್ಯೂರಿಟೀಸ್ ಇರ್ತಾರೆ. ಇದನ್ನೆಲ್ಲ ದಾಟ್ಬಿಟ್ಟು ಒಬ್ಬ ಬಂದು ಹೆಲ್ಮೆಟ್ ಕತ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಯಾವ ಲೆವೆಲ್ಗೆ ಅವನು ಒಬ್ಬ ದೊಡ್ಡ ಇರಬೇಕು. ಇದೇ ವಿಚಾರವಾಗಿ ಆನ್ಲೈನಲ್ಲಿ ನೋಡ್ತಿದ್ದೆ. ದಿನಕ್ಕೆ ಬೆಂಗಳೂರಲ್ಲಿ 1700 ಹತ್ತತ್ರ 1700 ಹೆಲ್ಮೆಟ್ಟು ಕಳ್ತನ ಆಗ್ತಿದೆ. ಆ ಕಳ್ಕೊಂಡಿರೋರ್ಗೆ ಗೊತ್ತಾಗುತ್ತೆ ಯಾಕಿಷ್ಟು ಫ್ರಸ್ಟ್ರೇಷನು, ಯಾಕಿಷ್ಟು ಕೋಪ ಅಂತ. ಈ ಹೆಲ್ಮೆಟ್ ಕದಿಯೋರು ಎಂಥ ಕಚಡ ನನ್ನ ಮಕ್ಕಳ್ರು ಅಂದರೆ, ಈ ಥರ ನನ್ನ ಮಕ್ಕಳ್ರು. ಈ ನನ್ನ ಯಾವನ್ ಹೆಲ್ಮೆಟ್ ಕದ್ದಿದ್ದಾನೋ ನನ್ನ ID 100% ಚೆಕ್ ಮಾಡಿರ್ತಾನೆ. ಅವನಿಗೆ ಗೊತ್ತಿರುತ್ತೆ ಈ ಥರದ್ದು ಏನಾದರೂ ಒಂದು ಸ್ಟೋರಿ ಗಿರಿ ಹಾಕ್ತಾನೆ, ಇಲ್ಲ ಒಂದು ರೀಲ್ಸ್ ಮಾಡ್ತಾನೆ ಅಂತ. ನೀನು ಗಂಡ್ಸೆ ಆಗಿದ್ದಿದ್ರೆ ಈ ಹೆಲ್ಮೆಟ್ ಕದಿಯೋರು ತಿರ್ಕಂತಿನೋ ನನ್ನ ಮಕ್ಕಳ್ರು. ಈ ವಿಡಿಯೋನ ಶೇರ್ ಮಾಡಿ, ಆ ಕದ್ದಿರೋ ನನ್ನ ಮಗನಿಗೆ ಅಂಟೋ ತನಕನೂ ಶೇರ್ ಮಾಡಿ. ಲೇ ಹೆಲ್ಮೆಟ್ ಕದ್ದಿರೋನೆ